ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಅದರ್ ವೀಡಿಯೋಸ್ನ ಕೂಡ ಚೆಕ್ಔಟ್ ಮಾಡಿ. ತುಂಬ ದಿನ ಆದಮೇಲೆ 1 ಪಾಟ್ ಮೀಲ್ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದೇ ಗೀ ರೈಸ್ ಹಾಗೆ ಕುರ್ಮಾ. ಬನ್ನಿ ಫಸ್ಟ್ ಇವಾಗ ಗೀ ರೈಸ್ನ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಚಕ್ಕೆ, ಮೊಗ್ಗು, ಲವಂಗ, ಜೀರಿಗೆ, ಬಿರಿಯಾನಿ ಎಲೆ, ಗೋಡಂಬಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ಹಸಿ ಬಟಾಣಿನ ಹಾಕ್ಕೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ, ಯಾಕೆಂದರೆ ಗೀ ರೈಸ್ಗೆ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಅದು ಫ್ರೈ ಆದಮೇಲೆ ಅಕ್ಕಿ ಹಾಕ್ಕೊಂಡು, ಅಂದರೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಾಸ್ಟಲ್ಲಿ ಉಪ್ಪು ಹಾಕಿ ಒಂದು ಲೈಟಾಗಿ ಒಂದು ಸರಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಬರೋ ತನಕ ಮಾತ್ರ ಇವಾಗ ನೀವು ವೆಯ್ಟ್ ಮಾಡಲೇಬೇಕು. ರೈಸ್ ಆಗೋ ಅಷ್ಟೊತ್ತಿಗೆ ಕುರ್ಮಾನ ರೆಡಿ ಮಾಡ್ಕೊಳ್ಳೋಣ. ತರಕಾರಿಗಳಂತೂ ರೆಡಿಯಾಗಿದೆ. ಮಸಾಲಾಗೆ ಏನೇನು ಬೇಕೋ ನೋಡೋಣ. ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಚಕ್ಕೆ, ಮೊಗ್ಗು, ಲವಂಗ, ಜೀರಿಗೆ, ಮೆಣಸು ಹಾಗೆ ಹಸಿ ಈರುಳ್ಳಿ, ಟೊಮ್ಯಾಟೋನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಯೂಸ್ ಮಾಡಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಅದು ಆದಮೇಲೆ 50 ಗ್ರಾಮಷ್ಟು ಗೋಡಂಬಿ, ಹಸಿ ಕೊಬ್ಬರಿನೇ ಯೂಸ್ ಮಾಡಿ, ಒಣಗಿದ ಕೊಬ್ಬರಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಹಾಕ್ಕೊಂಡು ಮತ್ತೆ 2 ನಿಮಿಷ ಫ್ರೈ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ. ಆವಾಗಲೇ ನಾನು ಧನಿಯಾ ಪೌಡರ್ನ ಆ್ಯಡ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಈಗ ನೀವು ಧನಿಯಾ ಪೌಡರ್ನ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ತಿಕ್ಕ ಕನ್ಸಿಸ್ಟೆನ್ಸಿಲಿ ರುಬ್ಬಿಕೊಳ್ಳಿ. ಅಂದರೆ ಪೇಸ್ಟ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹಾಗೆ ಚೆನ್ನಾಗಿ ರುಬ್ಬಿಕೊಳ್ಳಿ, ನುಣ್ಣಗೆ ರುಬ್ಬಿಕೊಳ್ಳಿ. 1 ಪಾಟ್ ಮೀಲ್ ರೆಸಿಪೀಸ್ ಏನಪ್ಪ ಅಂದರೆ ತುಂಬ ಬೇಗ ಆಗುತ್ತೆ, ಹಾಗೆ ಒಂದೇ ಸರಿ ಎರಡನ್ನು ಮಾಡ್ಕೊಂಬಿಡ್ಬೋದು. ಅದಕ್ಕೆ ನನಗೆ 1 ಪಾಟ್ ಮೀಲ್ ರೆಸಿಪೀಸ್ ಅಂದರೆ ಸಖತ್ ಇಷ್ಟ. ಬನ್ನಿ ಕುರ್ಮಾನ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಮತ್ತೆ ಎಣ್ಣೆ ಹಾಕ್ಕೊಳ್ಳಿ. ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಮತ್ತೆ ಸ್ವಲ್ಪ ಟೊಮ್ಯಾಟೊ, ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ಈ 2 ಟೊಮ್ಯಾಟೊ ಮಷಿ ಆಗಬೇಕು. ಕ್ಯಾಪ್ಸಿಕಮ್ ಅಂತೂ ಸಾಫ್ಟಾಗಿರಬೇಕು. ಹಾಗೆ ಆಗೋ ಥರ ನೀವು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ನಿಮಗೆ ಬೇಕಾಗಿರೋವಂಥ ವೆಜಿಟೇಬಲ್ಸ್ ಅಂದರೆ ಬೀನ್ಸ್, ಕ್ಯಾರೆಟ್, ಕಾಲಿಫ್ಲವರ್, ಆಲೂಗಡ್ಡೆ, ಡಬಲ್ ಬೀನ್ಸ್, ಹಸಿ ಬಟಾಣಿ ಎಲ್ಲನೂ ಹಾಕ್ಕೋಬೋದು. ತರಕಾರಿ ಹೆಚ್ಚು ತಿಂದಷ್ಟು ನಾವು ಹೆಲ್ದಿಯಾಗಿರ್ತೀವಿ. ಸೊ ಮತ್ತು ಅದು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ ಹಾಕ್ಕೊಳ್ಳಿ. ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಬೇಕಾಗಿರೋಷ್ಟು ನೀರು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ. ಓಕೆ, ಸಾರಿ ನಾನು ಉಪ್ಪು ಹೇಳೋದು ಮರ್ತೋಗ್ಬಿಟ್ಟೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಈಗ ನೀವು ಡೆಫಿನೆಟಾಗಿ 2 ವಿಷಲ್ ಬರೋ ತನಕ ವೆಯ್ಟ್ ಮಾಡಿ. ಮೀನ್ವೈಲ್ ಗೀ ರೈಸ್ ಕುಕ್ಕರ್ ಕೂಡ ನಿಮಗೆ ತಣ್ಣಗಾಗಬೇಕಲ್ವಾ. ಈಗ ರುಚಿಕರವಾದ 1 ಪಾಟ್ ಮೀಲ್ ರೆಸಿಪಿ ಗೀ ರೈಸ್ ರೆಡಿ ಆಗಿದೆ. ಹಾಗಿದ್ರೆ ಯಾಕೆ ವೆಯ್ಟ್ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ.